ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಸಾಕು ಹುಲಿ ಹಸಿಯಾಗಿ ತಿಂದು ಸಾಕು ತೋಳ ಹಸಿವಾದಾಗ ತನ್ನ ಮಾಲೀಕನನ್ನು ಹೇಗೆ ನುಂಗಿತು, ಜೊತೆಗೆ ಮಹಿಳೆಯ ಬೇಟೆ ನಾಯಿಗಳು ಆಕೆಯ ಮೇಲೆ ದಾಳಿ ಮಾಡಿದಾಗ ಮತ್ತು ಸಾಕು ಕೋತಿ ಮಹಿಳೆಯ ಜೀವನವನ್ನು ಹೇಗೆ ಹಾಳು ಮಾಡಿತು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಸರಿ, ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿದ್ದೇನೆ, ಅವರು ತಮ್ಮ ಸಾಕುಪ್ರಾಣಿಗಳ ಕೈಯಲ್ಲಿ ಸಾವನ್ನಪ್ಪಿದ ವಿಶ್ವದ ಅತ್ಯಂತ ದುರದೃಷ್ಟಕರ ಜನರ ಬಗ್ಗೆ. ಆದ್ದರಿಂದ ಎಜೆ ಮೆರಿಕ್ ಅವರೊಂದಿಗೆ ನಮ್ಮ ಕೌಂಟ್ ಡೌನ್ ಅನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ನೀವು ನೋಡುತ್ತಿರುವ ವ್ಯಕ್ತಿಯ ಹೆಸರು ಮೆರಿಕ್ ಮತ್ತು ಅವರು ಮೆರಿಕ್ನಲ್ಲಿ ವಾಸಿಸುತ್ತಿದ್ದರು. ಹುಲಿಗಳನ್ನು ಸಾಕಲು ತುಂಬಾ ಇಷ್ಟಪಡುತ್ತಿದ್ದರು. ಅವರು ತಮ್ಮ ಮನೆಯಲ್ಲಿ ಬಂಗಾಳ ಹುಲಿಯನ್ನು ಸಾಕಿದ್ದರು. ಅದನ್ನು ಅವರು ತುಂಬಾ ಪ್ರೀತಿಸುತ್ತಿದ್ದರು. ಅವರು ಮನೆಯ ಹಿತ್ತಲಿನಲ್ಲಿ ಅದಕ್ಕಾಗಿ ಒಂದು ಕೋಣೆಯನ್ನು ಸಹ ಮಾಡಿದ್ದರು ಮತ್ತು ಅದರ ಎಲ್ಲಾ ವಸ್ತುಗಳನ್ನು ಒಳಗೆ ಇಡಲಾಗಿತ್ತು. ಒಂದು ದಿನ ಮೆರಿಕ್ನ ಕೆಲವು ಸ್ನೇಹಿತರು ಅವನ ಹುಲಿಯನ್ನು ನೋಡಲು ಬಂದಿದ್ದರು. ಅವರು ಅವರನ್ನು ಹುಲಿಯ ಕೋಣೆಗೆ ಕರೆದೊಯ್ದಾಗ ಹುಲಿ ಅವರನ್ನು ನೋಡಿದ ತಕ್ಷಣ ಅವರ ಮೇಲೆ ದಾಳಿ ಮಾಡಿತು. ಮೆರಿಕ್ ತನ್ನ ಸ್ನೇಹಿತರನ್ನು ಉಳಿಸಲು ಹುಲಿಯನ್ನು ಹಿಡಿಯಲು ಪ್ರಯತ್ನಿಸಿದನು, ಆದರೆ ಹುಲಿ ನಿಯಂತ್ರಣ ತಪ್ಪಿತು ಮತ್ತು ಅದು ಮೊದಲು ಮೆರಿಕ್ ಮೇಲೆ ದಾಳಿ ಮಾಡಿತು. ಅವನು ಮೆರಿಕ್ನನ್ನು ತನ್ನ ಉಗುರುಗಳಿಂದ ಗಾಯಗೊಳಿಸಿ ನಂತರ ಅವನ ಮೇಲೆ ಕುಳಿತು ಹಲ್ಲುಗಳಿಂದ ಅವನ ಕುತ್ತಿಗೆಯನ್ನು ಕಚ್ಚಲು ಪ್ರಾರಂಭಿಸಿದನು. ಮೆರಿಕ್ನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅವನ ಗಾಯಗಳನ್ನು ಸಹ ಗುಣಪಡಿಸಲು ಸಾಧ್ಯವಾಗಲಿಲ್ಲ ಮತ್ತು ಪೊಲೀಸರು ಬಂದು ಅವನನ್ನು ರಕ್ಷಿಸುವ ಮೊದಲೇ ಅವನು ಸ್ಥಳದಲ್ಲೇ ಸಾವನ್ನಪ್ಪಿದನು. ಸರಿ, ಈಗ ಒಬ್ಬ ವ್ಯಕ್ತಿಯು ಪ್ರಾಣಿಗಳನ್ನು ತನ್ನ ಸಾಕುಪ್ರಾಣಿಯಾಗಿ ಮನೆಯಲ್ಲಿ ಇಟ್ಟುಕೊಂಡರೆ ಪರಿಣಾಮ ಭೀಕರವಾಗಿರುತ್ತದೆ. ಬಾಬಿ ಹಾಡ್ಜ್. ಸ್ನೇಹಿತರೆ, 2004ರಲ್ಲಿ ಬಾಬಿ ಹಾಡ್ಜ್ ಎಂಬ ವ್ಯಕ್ತಿ ಟೆಕ್ಸಾಸ್ನಲ್ಲಿ ವಾಸಿಸುತ್ತಿದ್ದ. ಅವನಿಗೆ ತೋಳಗಳು ತುಂಬಾ ಇಷ್ಟವಾಗಿದ್ದವು. ಅವನು ತನ್ನ ಮನೆಯಲ್ಲಿ 4 ತೋಳಗಳನ್ನು ಸಾಕಿದ್ದನು. ತೋಳವು ತುಂಬಾ ಅಪಾಯಕಾರಿ ಪ್ರಾಣಿಯಾಗಿದ್ದರೂ ಕಾಡು ಮತ್ತು ಅಪಾಯಕಾರಿ ಪ್ರಾಣಿಗೆ ಪ್ರೀತಿ ಮತ್ತು ಗಮನ ನೀಡಿದರೆ ಅದು ತೋಳವಾಗಿದ್ದರೂ ಸಹ ಈ ತೋಳಗಳು ತನ್ನ ಸಾಫ್ಟ್ವೇರ್ ಅನ್ನು ನವೀಕರಿಸಲಿವೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಒಂದು ದಿನ ಬಾಬಿಯ ಹೆಂಡತಿ ಕೆಲಸದಿಂದ ಮನೆಗೆ ಬಂದಾಗ ಬಾಬಿ ತನ್ನ ಕೋಣೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ಮತ್ತು ಅವನು ತನ್ನ ಸ್ನೇಹಿತರು ಎಂದು ಕರೆಯುತ್ತಿದ್ದ ಅವನ ಸಾಕು ತೋಳಗಳು ಅವನನ್ನು ಹರಿದು ತಿನ್ನುತ್ತಿರುವುದನ್ನು ಅವಳು ನೋಡಿದಳು. ವಾಸ್ತವವಾಗಿ ಈ ತೋಳಗಳು ಬಹಳ ಸಮಯದಿಂದ ಹಸಿದಿದ್ದವು ಮತ್ತು ಬಾಬಿ ಅವರಿಗೆ ತಿನ್ನಲು ಏನನ್ನೂ ನೀಡುತ್ತಿಲ್ಲ ಎಂದು ನೋಡಿದಾಗ ಅವರು ಕೋಪಗೊಂಡು ತಮ್ಮ ಯಜಮಾನನ ಮೇಲೆ ದಾಳಿ ಮಾಡಿದರು ಮತ್ತು ತಮ್ಮ ಹಸಿವನ್ನು ನೀಗಿಸಲು ಈ ಮೃಗಗಳು ಅವನನ್ನು ತಿನ್ನಲು ಪ್ರಾರಂಭಿಸಿದವು. ದುರದೃಷ್ಟವಶಾತ್ ಈ ತೋಳಗಳು ತಮ್ಮ ಸ್ವಂತ ಯಜಮಾನನನ್ನು ಹರಿದು ತಿನ್ನುತ್ತಿದ್ದವು ಮತ್ತು ಯಾರೂ ಅವನನ್ನು ನೋಡಲಿಲ್ಲ. ರುತ್ ಅವರನ್ನು ಉಳಿಸಲಾಗಲಿಲ್ಲ. ಸ್ನೇಹಿತರೆ, ರುತ್ ಪೆನ್ಸಿಲ್ವೇನಿಯಾದ ಮಹಿಳೆ. ಅವರು ತಮ್ಮ ಮನೆಯಲ್ಲಿ 5 ಬುಲ್ಡಾಗ್ಗಳನ್ನು ಸಾಕಿದ್ದರು. ಈ ನಾಯಿಗಳು ತುಂಬಾ ಅಪಾಯಕಾರಿ. ಅವುಗಳನ್ನು ನೋಡಿದ ನಂತರವೂ ಒಬ್ಬರು ಭಯಪಡುತ್ತಾರೆ. ಇದರ ಜೊತೆಗೆ ಈ ಹುಚ್ಚು ಮಹಿಳೆ ಕೇವಲ ಒಂದಲ್ಲ 5 ನಾಯಿಗಳನ್ನು ಸಾಕಿದ್ದಳು. ಈ ನಾಯಿಗಳು ತುಂಬಾ ಅಪಾಯಕಾರಿಯಾಗಿದ್ದವು. ಅವು ಯಾವಾಗ ಬೇಕಾದರೂ ಅವರು ನಡೆಯಲು ಹೋದಾಗ ಅವರು ಹಾದು ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತಿದ್ದರು. ಆದರೆ ಅವರು ರೂತ್ಗೆ ಏನು ಮಾಡಿದರು ಎಂದು ಕೇಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ. ಒಂದು ದಿನ ರೂತ್ನ ಸ್ನೇಹಿತೆ ಅವಳನ್ನು ಭೇಟಿಯಾಗಲು ಅವಳ ಮನೆಗೆ ಹೋದಳು. ಬಹಳ ಹೊತ್ತು ಬಾಗಿಲು ತಟ್ಟಿದ ನಂತರ ರೂತ್ ಬಾಗಿಲು ತೆರೆಯದಿದ್ದಾಗ ಏನೋ ತಪ್ಪಾಗಿದೆ ಎಂದು ಅವಳು ಭಾವಿಸಿದಳು. ಅವಳು ತಕ್ಷಣ ಪೊಲೀಸರಿಗೆ ಕರೆ ಮಾಡಿದಳು. ಪೊಲೀಸ ಬಾಗಿಲಿನ ಬೀಗವನ್ನು ಒಡೆದಾಗ ಅವಳ ಮೃತದೇಹವು ನೆಲದ ಮೇಲೆ ಬಿದ್ದಿತ್ತು. ಅದು ರಕ್ತದಲ್ಲಿ ಮುಚ್ಚಲ್ಪಟ್ಟಿತ್ತು ಮತ್ತು ಅವಳ 5 ಸಾಕು ನಾಯಿಗಳು ಅದನ್ನು ಹರಿದು ತಿನ್ನುತ್ತಿದ್ದವು. ಈ ದೃಶ್ಯವು ತುಂಬಾ ಭಯಾನಕವಾಗಿತ್ತು. ಅದನ್ನು ನೋಡಿದ ನಂತರ ಯಾರಾದರೂ ತಮ್ಮ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾರೆ. ಸರಿ, ರೂತ್ ಮತ್ತು ಅವಳ ಸಾಕು ಪ್ರಾಣಿಗಳ ನಡುವೆ ಏನಾಯಿತು? ಈ ನಾಯಿಗಳು ತಮ್ಮ ಸ್ವಂತ ಮಾಲೀಕರನ್ನು ಹರಿದು ತಿನ್ನುತ್ತಿದ್ದವು. ತಿಳಿದಿಲ್ಲ, ಆದರೆ ಈ ಕತೆ ನಿಜವಾಗಿಯೂ ಒಂದು ದುಃಸ್ವಪ್ನಕ್ಕಿಂತ ಕಡಿಮೆಯಿಲ್ಲ. ಸಾಂಡ್ರಾ ಪೆವರ್ಸ್. ಸ್ನೇಹಿತರೆ, ಇದು 2006ರ ಕತೆ. ಪೆನ್ಸಿಲ್ವೇನಿಯಾದಲ್ಲಿ ವಾಸಿಸುತ್ತಿದ್ದ ಸಾಂಡ್ರಾ ಎಂಬ ಮಹಿಳೆ ತನ್ನ ಮನೆಯಲ್ಲಿ ತೋಳಗಳನ್ನು ಸಾಕಿದ್ದಳು. ಅವಳು ಅವುಗಳನ್ನು ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಅವುಗಳನ್ನು ನೋಡಿಕೊಂಡಳು. ಅವಳು ಅವುಗಳನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡಳು. ನಾನು ಈ ತೋಳಗಳಿಗೂ ಒಂದು ಪಂಜರವನ್ನು ಮಾಡಿದ್ದೆ. ಒಂದು ದಿನ ಮಧ್ಯಾಹ್ನ ಸಾಂಡ್ರಾಳ ನೆರೆಹೊರೆಯವರು ಅವಳ ಕಿರುಚಾಟ ಕೇಳಿ ಅವಳನ್ನು ನೋಡಲು ಟೆರೇಸ್ಗೆ ಬಂದರು. ಅವರು ನೋಡಿದಾಗ ಸಾಂಡ್ರಾ ತನ್ನ ತೋಳಗಳ ಪಂಜರದೊಳಗೆ ತುಂಬಾ ಗಾಯಗೊಂಡ ಸ್ಥಿತಿಯಲ್ಲಿ ಮಲಗಿದ್ದಳು. ಅವಳ ಇಡೀ ದೇಹವು ರಕ್ತದಲ್ಲಿ ತೊಯ್ದಿತ್ತು ಮತ್ತು ಅವಳ ಸಾಕು ಪ್ರಾಣಿಗಳು ಅವಳನ್ನು ಗೀಚುತ್ತಿದ್ದವು. ಅವರು ಊಟ ಮಾಡುವುದರಲ್ಲಿ ನಿರತರಾಗಿದ್ದರು ಮತ್ತು ಅವಳು ಯಾರಿಗಾದರೂ ಸಹಾಯ ಮಾಡಿ ಸಾಯದಂತೆ ರಕ್ಷಿಸಬೇಕೆಂದು ಕಿರುಚುತ್ತಿದ್ದಳು. ಸಾಂಡ್ರಾಳ ನೆರೆಹೊರೆಯವರು ಅವಳ ಸ್ಥಿತಿಯನ್ನು ನೋಡಿ ಅವರು ತಕ್ಷಣ ಪೊಲೀಸರಿಗೆ ಕರೆ ಮಾಡಿದರು.
ಆದರೆ ಪೊಲೀಸರು ಅವಳನ್ನು ಉಳಿಸಲು ಬರುವ ಹೊತ್ತಿಗೆ ಸಾಂಡ್ರಾ ಸತ್ತಿದ್ದಳು. ಇದು ಮಾತ್ರವಲ್ಲದೆ ಈ ತೋಳಗಳು ಅವಳನ್ನು ತಿಂದು ಅವಳ ದೇಹವನ್ನು ತುಂಬಾ ಕೆಟ್ಟದಾಗಿ ಮಾಡಿದ್ದವು. ವಾಸ್ತವವಾಗಿ ಸಾಂಡ್ರಾ ಬಹಳ ಸಮಯದಿಂದ ಅವಳ ತೋಳಗಳಿಗೆ ಆಹಾರವನ್ನು ನೀಡಿರಲಿಲ್ಲ ಮತ್ತು ಅವು ತುಂಬಾ ಹಸಿದಿದ್ದವು. ಸಾಂಡ್ರಾ ತಮ್ಮ ಪಂಜರಕ್ಕೆ ಹೋದಾಗ ಅವರು ಅವಳ ಮೇಲೆ ದಾಳಿ ಮಾಡಿ ಅವಳನ್ನು ಹರಿದು ತಿನ್ನುತ್ತಿದ್ದರು. ಹೇಗಾದರೂ ತೋಳವನ್ನು ಸಾಕುವುದಕ್ಕಿಂತ ದೊಡ್ಡ ಸತ್ಯ ಇನ್ನೇನು? ಕೇರಳ ನ್ಯಾಶ್ ಫ್ರೆಂಡ್ಸ್ 2010ರಲ್ಲಿ ಇಬ್ಬರು ಸ್ನೇಹಿತರು ಸ್ಟ್ಯಾನ್ಫೋರ್ಡ್ನಲ್ಲಿ ವಾಸಿಸುತ್ತಿದ್ದರು. ಅವರ ಹೆಸರುಗಳು ಕೇರಳ ಮತ್ತು ಅನ್ನಾ. ಅನ್ನಾ ತನ್ನ ಮನೆಯಲ್ಲಿ ಚಿಂಪಾಂಜಿಯನ್ನು ಸಾಕುಪ್ರಾಣಿಯಾಗಿ ಇಟ್ಟುಕೊಂಡಿದ್ದಳು. ಅವನ ಹೆಸರು ಟ್ರಾವಿಸ್. ಒಂದು ದಿನ ಅನ್ನಾ ತನ್ನ ಚಿಂಪಾಂಜಿ ಟ್ರಾವಿಸ್ ಜೊತೆ ಮನೆಯಲ್ಲಿದ್ದಳು, ಆದ್ದರಿಂದ ಕೇರಳ ಅವಳನ್ನು ಭೇಟಿಯಾಗಲು ಬಂದಿತು. ವಾಸ್ತವವಾಗಿ ಕೇರಳ ಆಗಾಗ್ಗೆ ಅನ್ನಾ ಮನೆಗೆ ಬರುತ್ತಿತ್ತು ಮತ್ತು ಟ್ರಾವಿಸ್ನನ್ನು ಸಹ ಭೇಟಿಯಾಗುತ್ತಿತ್ತು. ಅವನು ಅವಳನ್ನು ಸಹ ತಿಳಿದಿದ್ದನು, ಆದರೆ ಆ ದಿನ ಏನಾಯಿತು ಎಂದು ಟ್ರಾವಿಸ್ಗೆ ತಿಳಿದಿರಲಿಲ್ಲ. ಕೇರಳ ಅವರ ಮನೆಗೆ ಪ್ರವೇಶಿಸಿದ ತಕ್ಷಣ ಅವನು ಕೋಪದಿಂದ ಅವಳ ಕಡೆಗೆ ಓಡಿ ಬಂದು ಅವಳ ಮೇಲೆ ದಾಳಿ ಮಾಡಿದನು. ಕೇರಳವು ಟ್ರಾವಿಸ್ ತನ್ನನ್ನು ಭೇಟಿಯಾಗಲು ಬರುತ್ತಿದ್ದಾನೆಂದು ಭಾವಿಸಿತು. ಟ್ರಾವಿಸ್ ಅವಳ ಮೇಲೆ ದಾಳಿ ಮಾಡಿದಾಗ ಅವಳು ಕಿರುಚಲು ಪ್ರಾರಂಭಿಸಿದಳು. ಈ ದೈತ್ಯನು ತನ್ನ ಉಗುರುಗಳಿಂದ ಕೇರಳದ ಇಡೀ ದೇಹ ಮತ್ತು ಕೆನ್ನೆಗಳನ್ನು ಗೀಚಿದನು. ಅವಳಿಗೆ ರಕ್ತಸ್ರಾವವಾಗಲು ಪ್ರಾರಂಭಿಸಿತು. ಟ್ರಾವಿಸ್ ಕೇರಳದ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ ತಕ್ಷಣ ಪೊಲೀಸರಿಗೆ ಕರೆ ಮಾಡಿದಳು. ತನ್ನ ಸ್ನೇಹಿತ ತನ್ನ ಕಣ್ಣುಗಳ ಮುಂದೆ ಗಾಯಗೊಂಡಿರುವುದನ್ನು ಅವಳು ನೋಡುತ್ತಿದ್ದಳು, ಆದರೆ ಅವಳು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಹೇಗಾದರೂ ಪೊಲೀಸರು ಬಂದು ಕೇರಳದ ಜೀವವನ್ನು ಉಳಿಸಿದರು, ಆದರೆ ಈ ಕೋತಿ ತುಂಬಾ ಅಪಾಯಕಾರಿಯಾಗಿತ್ತು. ಅದು ಪೊಲೀಸರನ್ನು ಬಿಡಲಿಲ್ಲ ಮತ್ತು ಅವರ ಮೇಲೆ ದಾಳಿ ಮಾಡಿ ಅವರ ಕಾರಿನ ಮೇಲೆ ಹತ್ತಿತು. ಕೇರಳದ ಜೀವವನ್ನು ಉಳಿಸಲಾಯಿತು, ಆದರೆ ಅವಳ ಮುಖವು ತುಂಬಾ ಕೆಟ್ಟ ಸ್ಥಿತಿಯಲ್ಲಿತ್ತು. ಅವಳು ಪ್ಲಾಸ್ಟಿಕ್ ಸರ್ಜರಿಗೆ ಒಳಗಾಗಬೇಕಾಯಿತು ಮತ್ತು ಅವಳ ಒಂದು ಕೈಯನ್ನು ಸಹ ಕಳೆದುಕೊಂಡಳು. ಹೇಗಾದರೂ ಕೋತಿಯಿಂದ ಇನ್ನೇನು ನಿರೀಕ್ಷಿಸಬಹುದು? ಟೆರ್ರಿ ಗಾರ್ನರ್ ಸ್ನೇಹಿತರೆ, ಟೆರ್ರಿ ರೇಗನ್ನಲ್ಲಿ ವಾಸಿಸುತ್ತಿದ್ದ ರೈತ. ಅವನಿಗೆ 70 ವರ್ಷ ವಯಸ್ಸಾಗಿತ್ತು. ಬಹುಶಃ ನಿಮ್ಮಲ್ಲಿ ಹಲವರಿಗೆ ಅಮೆರಿಕದಲ್ಲಿ ರೈತರು ಹಂದಿಗಳನ್ನು ಸಹ ಸಾಕುತ್ತಾರೆಂದು ತಿಳಿದಿರಬಹುದು. ಈ ವ್ಯಕ್ತಿ ಹಸುಗಳು ಮತ್ತು ಎಮ್ಮೆಗಳನ್ನು ಹೊರತುಪಡಿಸಿ ಹಂದಿಗಳನ್ನು ಸಹ ಸಾಕಿದ್ದ. ಒಂದು ದಿನ ಅವನು ತನ್ನ ಜಮೀನಿಗೆ ಹೋದನು ಮತ್ತು ಇಡೀ ದಿನ ಹಿಂತಿರುಗಲಿಲ್ಲ. ಅವನ ಹೆಂಡತಿ ಮತ್ತು ಮಕ್ಕಳು ಬೆಳಿಗ್ಗೆಯಿಂದ ಸಂಜೆಯಾಗಿದೆ ಮತ್ತು ಟೆರ್ರಿ ಇನ್ನೂ ಮನೆಗೆ ಬಂದಿಲ್ಲ ಎಂದು ನೋಡಿದಾಗ ಈ ಜನರು ಅವರು ತೋಟಕ್ಕೆ ಹೋದರು ಮತ್ತು ಅಲ್ಲಿಗೆ ತಲುಪಿದಾಗ ಹಂದಿಗಳ ಪ್ರದೇಶದಲ್ಲಿ ಟೆರ್ರಿ ಮೃತದೇಹ ಬಿದ್ದಿರುವುದನ್ನು ನೋಡಿದರು. ಆ ದೃಶ್ಯವು ತುಂಬಾ ಆಘಾತಕಾರಿಯಾಗಿತ್ತು. ಅವರೆಲ್ಲರೂ ಕಿರುಚಲು ಪ್ರಾರಂಭಿಸಿದರು. ಅವರು ಟೆರ್ರಿ ಮೃತದೇಹವನ್ನು ಅಲ್ಲಿಂದ ಹೊರತೆಗೆಯಲು ಪ್ರಯತ್ನಿಸಿದಾಗ ಹಂದಿಗಳು ಅವರ ಮೇಲೂ ದಾಳಿ ಮಾಡಿದವು. ಹೇಗಾದರೂ ಟೆರ್ರಿ ಮೃತದೇಹವನ್ನು ಹೊರತೆಗೆದರು ಮತ್ತು ವೈದ್ಯರು ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಟೆರ್ರಿ ನಿಜವಾಗಿಯೂ ಹೃದಯಾಘಾತದಿಂದ ಬಳಲುತ್ತಿದ್ದಾನೆ ಮತ್ತು ಅವನು ಹಂದಿಗಳ ಪ್ರದೇಶದಲ್ಲಿ ಬಿದ್ದಿದ್ದಾನೆ ಎಂದು ತಿಳಿದುಬಂದಿದೆ. ಹಂದಿಗಳು ಅವನ ಸುತ್ತಲೂ ಒಟ್ಟುಗೂಡಿದಾಗ ಮತ್ತು ಈ ಸಾಕುಪ್ರಾಣಿಗಳು ಅವನನ್ನು ಗುರಿಯಾಗಿಸಿಕೊಂಡು ತಿನ್ನಲು ಪ್ರಾರಂಭಿಸಿದಾಗ ಅವನು ಇನ್ನೂ ಉಸಿರಾಡುತ್ತಿದ್ದನು. ಈ ದೃಶ್ಯವು ನಿಜವಾಗಿಯೂ ಭಯಾನಕವಾಗಿತ್ತು. ಫ್ಯಾಮ್ ವೀವರ್ ಫ್ರೆಂಡ್ಸ್. ಫ್ಯಾಮ್ ವೀವರ್ ಆಸ್ಟ್ರೇಲಿಯಾದಲ್ಲಿ ವಾಸಿಸುತ್ತಿದ್ದ ಮಹಿಳೆಯಾಗಿದ್ದಳು. ಅವಳು ಸಾಕು ಒಂಟೆಯನ್ನು ಹೊಂದಿದ್ದಳು. ಅವಳು ಆಗಾಗ್ಗೆ ತನ್ನ ಸಾಕು ಒಂಟೆಯ ಮೇಲೆ ಸವಾರಿ ಮಾಡುತ್ತಿದ್ದಳು. ಒಂದು ದಿನ ಫ್ಯಾಮ್ ತನ್ನ ಸಾಕು ಒಂಟೆಯ ಮೇಲೆ ಸವಾರಿ ಮಾಡಲು ಜಮೀನಿಗೆ ಹೋಗಿದ್ದಳು. ಅವಳು ಅದರ ಮೇಲೆ ಕುಳಿತ ತಕ್ಷಣ ಒಂಟೆ ಇದ್ದಕ್ಕಿದ್ದಂತೆ ಕೋಪಗೊಂಡು ಪಾಮ್ಗೆ ಹಕ್ಕನ್ನು ನೀಡುವ ಬದಲು ಅದು ಅವಳನ್ನು ನೇರವಾಗಿ ನೆಲದ ಮೇಲೆ ಎಸೆದಿತು. ಅವಳು ನೆಲದಿಂದ ಎದ್ದೇಳುವ ಮೊದಲು ಒಂಟೆ ತನ್ನ ಬಾಯಿಯಿಂದ ಅವಳ ಕುತ್ತಿಗೆಯನ್ನು ಹಿಡಿದು ಬಲವಂತವಾಗಿ ನೆಲದ ಮೇಲೆ ಎಸೆಯಲು ಪ್ರಾರಂಭಿಸಿತು. ಒಂಟೆಯ ದಾಳಿಯಿಂದ ಫ್ಯಾಮ್ ತುಂಬಾ ಗಾಯಗೊಂಡಿದ್ದಳು. ಅವಳು ಎದ್ದೇಳಲು ಸಹ ಧೈರ್ಯ ಮಾಡಲಿಲ್ಲ. ಆದರೆ ಒಂಟೆಯ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ಅದು ಗಾಯಗೊಂಡ ಫ್ಯಾಮ್ ಬಳಿ ಬಂದು ಅವಳ ಮೇಲೆ ಕುಳಿತಿತು. ಫ್ಯಾಮ್ ತನ್ನ ಭಾರವನ್ನು ಸಹಿಸಲಾರದೆ ಅಲ್ಲಿಯೇ ಸತ್ತಳು. ಅವರ ಹೆತ್ತವರು ಜಮೀನನ್ನು ತಲುಪುವ ಹೊತ್ತಿಗೆ ಫ್ಯಾಮ್ ಸತ್ತು ಹೋಗಿರುವುದನ್ನು ಮತ್ತು ಅವರ ಒಂಟೆ ಅವಳ ಮೇಲೆ ಕುಳಿತಿರುವುದನ್ನು ಅವರು ನೋಡಿದರು. ಆದ್ದರಿಂದ ಸ್ನೇಹಿತರೆ, ಇವತ್ತಿಗೆ ಅಷ್ಟೇ. ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ನನ್ನನ್ನು ಇಷ್ಟಪಟ್ಟರೆ